ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನೇನು ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಇವತ್ತೊಂದು ಟಾಸ್ಕಲ್ಲಿ ಆ, ಇದು ಒಂದು ಟಾಸ್ಕ್ ಇರುತ್ತೆ. ಅದರಲ್ಲಿ ಒಂದು ಹಾರ ಹಾಕಿ ಯಾರು ಈ ಮನೆದು ವಿಲನ್ ಅಂತ ಹೇಳಿ. ಸೊ ಆಗ ನಮ್ಮದು ಕಾವ್ಯ ಅವರು ರಕ್ಷಿತನಿಗೆ ಹೇಳ್ತಾರೆ, ಈ ಮನೆದು ವಿಲನ್ ನೀನೇ, ನೀನು ಬೇಕಂತಾನೆ ಹಾಗೆ ಮಾಡೋದು ಹೀಗೆ ಮಾಡೋದು ಏನೋ ಒಂದು ರೀಸನ್ ಕೊಡ್ತಾರೆ ಬಿಡಿ. ಸೊ ಇಲ್ಲಿ ನೋಡಬೇಕಾದ ಪ್ರಶ್ನೆ, ಜನರು ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಹೋಗ್ಬಿಟ್ಟು, ಸಾವಿರಾರು ಜನ. ಏನಂತ ಹೇಳಿದ್ರೆ, ಈ ಮನೆದು ಅಸಲಿ ವಿಲನ್ ಕಾವ್ಯ ಅಲ್ಲ, ನಿಜವಾದ ವಿಲನ್ ಸಾರಿ ರಕ್ಷಿತಾ ಅಲ್ಲ, ನಿಜವಾದ ವಿಲನ್ ಕಾವ್ಯ ಅಂತ ಹೇಳಿ. ಸೊ ಇದಕ್ಕೆ ಏನಕ್ಕೆ ಹೇಳಿರ್ಬೋದು, ನಿಜವಾದ ವಿಲನ್ ಯಾರು ಅಂತೇಳಿ ನೋಡ್ಕೊಂಡು ಹೋಗುವ. ಸೊ ಇಲ್ಲಿ ನೀವು ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದಾಗ, ಯಾವಾಗ ಜಂಟಿ ಅಂತ ಒಂದು ಟಾಸ್ಕ್ ಕೊಟ್ಟರು ಆವಾಗದಿಂದ ಗಿಲ್ಲಿ ಜೊತೆ ಇದ್ದದ್ದು ಕಾವ್ಯ. ಸೊ ಗಿಲ್ಲಿ ಇಲ್ಲದಿದ್ದರೆ ಕಾವ್ಯಂದು ಪರ್ಫಾರ್ಮೆನ್ಸ್ ಏನಿಲ್ಲ ಕಂಪೇರ್ ಮಾಡಿದರೆ. ಯಾಕಂತ ಹೇಳಿದರೆ, ಒಂದು ಟಾಸ್ಕಲ್ಲಿ ರಾಶಿಕ ಥರ ಒಂದು ಟಾಸ್ಕಲ್ಲಿ ಚೆನ್ನಾಗಿ ಆಡುವ ಸ್ಪರ್ಧಿಸೋ ಕಾವ್ಯ ಅಲ್ಲ. ಹಿಂದೆಯಿಂದ ಒಬ್ಬರ ಬಗ್ಗೆ ಹೋಗಿ ಹಿಂದೆ ಹೇಳೋದು ಅದು ಸಹ ಬುದ್ಧಿ ಕಾವ್ಯನಿಗಿದೆ. ಗಿಲ್ಲಿ ತುಂಬ ಫನ್ನಿ. ಗಿಲ್ಲಿ ಕಾವ್ಯನಿಗೆ ಮತ್ತೊಂದು ವಿಷಯ ಏನಂತ ಹೇಳಿದರೆ, ಬಿಗ್ ಬಾಸ್ ಬರುವ ಮೊದಲೇ ಗಿಲ್ಲಿದು ಪರಿಚಯ ಇತ್ತು. ಗಿಲ್ಲಿ ಜೊತೆ ಒಂದು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಇವರು ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿದರು. ಮತ್ತು ಗಿಲ್ಲಿಗೆ ತುಂಬ ಜನ ಅಭಿಮಾನಿಗಳಿದ್ದಾರೆ ಅಂತ ಅದು ಸಹ ಗೊತ್ತಿತ್ತು. ಹಾಗಾಗಿ ಕಾವ್ಯ ಗಿಲ್ಲಿ ಏನು ಹೇಳಿದ್ರು ಗಿಲ್ಲಿಗೆ ಹೇಳ್ತಾ ಇರಲಿಲ್ಲ. ಯಾವಾಗ ಮೊನ್ನೆ ಸುದೀಪ್ ಸರ್ ಬಂದು ಈ ಥರ ನೀವು ನಿಮ್ಮ ಗೇಮ್ಗೆ ಅಡ್ಡಿ ಬರ್ತದೆ ಅಂತ ಹೇಳಿದಾಗ, ಸಡನ್ನಾಗಿ ಚೇಂಜ್ ಮಾಡಿಬಿಟ್ಲು ಗೇಮನ್ನು ಚೇಂಜ್ ಮಾಡಿ ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ದು, ಗಿಲ್ಲಿಗೆ ಕಳಪೆ ಕೊಡೋದು, ಗಿಲ್ಲಿಯ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೋಗಿ ಹೇಳೋದು, ಆ ಸ್ಪಂದನ ಜೊತೆ ಗಿಲ್ಲಿಯ ವಿಷಯ ಚರ್ಚೆ ಮಾಡೋದು. ಮತ್ತು ಆ ರಘು ಗಿಲ್ಲಿಯ ವಿಚಾರ ಹೇಳುವಾಗ, ಹೌದು ಸರಿ ನೀವು ಸ್ಟ್ರಾಂಗ್ ಆಗಿ ಹೇಳಬೇಕು ಹಾಗೆ ಈಗ ಅಂತೇಳಿ ಅವರ ಮಾತು ಅಲ್ಲಿ ಮಿಂಗಲ್ ಆಗೋದು, ಇದೆಲ್ಲ ಭಾರಿ ಮಾಡಿದರು ಈ ವಾರದಲ್ಲಿ. ಸೊ ಹೀಗೆ ನೋಡೋದಾದರೆ, ನೀವು ಗೇಮ್ಗೋಸ್ಕರ ಮಾತ್ರ ಗಿಲ್ಲಿಯನ್ನು ಯೂಸ್ ಮಾಡ್ಕೊಂಡದ್ದು ಕಾವ್ಯ ಅಂತ ಕ್ಲೀನ್ ಗೊತ್ತಾಗ್ತದೆ. ಬರೀ ಬಿಗ್ ಬಾಸ್ ಆಟಕ್ಕೋಸ್ಕರ ಗಿಲ್ಲಿಯನ್ನು ಯೂಸ್ ಮಾಡಿಕೊಂಡು ಇಲ್ಲಿ ತನಕ ಬಂದದ್ದು ನಿಜವಾಗಿ ಕಾವ್ಯ. ಅದೇ ನೀವು ರಕ್ಷಿತಾಗೆ ಕಂಪೇರ್ ಮಾಡಿದರೆ, ರಕ್ಷಿತಾಗೆ ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆಗೆ ಬರುವ ಮುಂಚೆ ಗಿಲ್ಲಿ ಯಾರು ಅಂತ ಗೊತ್ತಿರಲಿಲ್ಲ. ಸೊ ಇದನ್ನು ಅವರೇ ಹೇಳಿದರು ಸ್ವತಃ, ಅವರಿಗೆ ಅಷ್ಟು ಇದರ ಬಗ್ಗೆ ಪರಿಚಯ ಇರಲಿಲ್ಲ. ಸೊ ಇಲ್ಲಿ ಸಹ ಇವಾಗ ಗಿಲ್ಲಿ ಜೊತೆ ಜೆನ್ಯೂನ್ ಆಗಿ ರಿಯಲ್ ಆಗಿರೋದು ನಮ್ಮದು ರಕ್ಷಿತನೇ. ಯಾಕೆಂತ ಹೇಳಿದರೆ, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ. ಅಷ್ಟು ನಿಮಗೆ ಕಾವ್ಯ ಥರ ನೋಡೋದಾದರೆ, ನಾನು ಗಿಲ್ಲಿ ಜೊತೆ ಚೆನ್ನಾಗಿದ್ದೆ, ಗಿಲ್ಲಿಯನ್ನು ನಾಮಿನೇಟೇ ಮಾಡ್ತಾ ಇರಲಿಲ್ಲ ರಕ್ಷಿತ್ ಅವರು. ಬಟ್ ಘಾಟ ಬೇರೆ, ಟಾಸ್ಕ್ ಬೇರೆ ಅಂತಲೇ ತಗೊಂಡು ರಕ್ಷಿತ್ ಅವರು ಗಿಲ್ಲಿಯನ್ನು ಸಹ ನಾಮಿನೇಟ್ ಮಾಡ್ತಾರೆ. ಸೊ ಏನೇ ಆಗಲಿ, ರಕ್ಷಿತಾ ಅವರು ಉಂಟಲ್ಲ, ಮನಸಾರೆ ಇದು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಅದಕ್ಕೆ ಹೇಳೋದು ರಕ್ಷಿತಾ ಹೇಳ್ತಾರೆ, ನೀನು ನಿಜವಾದ ಕಾವ್ಯನಲ್ಲ, ನಿನ್ನ ಮನಸ್ಸಲ್ಲಿ ಬೇರೆ ಏನಿದೆ ಅದು ಕ್ಲೀನ್ ನೋಡುವ ಜನರಿಗೆ ಸಹ ಗೊತ್ತಾಗಿದೆ. ಕಾವ್ಯ ಮತ್ತು ಸ್ಪಂದನನ್ನು ನೋಡುವಾಗ ಅವರಿಬ್ಬರದ್ದು ಜೆನ್ಯೂನ್ ಆಗಿ ಆಟ ಆಡ್ತಿಲ್ಲ, ಅವರ ಮನಸ್ಸಲ್ಲಿ ಬೇರೆನೇ ಇದೆ. ಅವರು ನಾಟಕ ಮಾಡುವ ರೀತಿ ಥರ ಇಲ್ಲ ಅವರಿಬ್ಬರು ಸಹ. ಸೊ ರಕ್ಷಿತಾ, ನಿಮಗೆ ನನಗೆ ಅನಿಸಿದ ಪ್ರಕಾರ ನಿಜವಾದ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಅಂತ ಹೇಳಿದ್ರೆ ಅದು ಕಾವ್ಯ, ರಕ್ಷಿತಾ ಅಲ್ವೇ ಅಲ್ಲ. ಸೊ ನಿಮಗೆ ಇದರ ಬಗ್ಗೆ ಏನು ಅನಿಸ್ತದೆ ಅಂತೇಳಿ ಒಂದು ಕಮೆಂಟ್ ಹಾಕಿ. ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.